ಕೇರಳದ ವೈನಾಡಿನಿಂದ ಬರೀ ಕಣ್ಣೀರ ಕಥೆಯನ್ನೇ ನಾವು ಕೇಳಿದ್ದೀವಿ ನೋಡಿದ್ದೀವಿ. ಆದರೆ ವೈನಾಡಿನಲ್ಲೊಂದು ರೋಚಕ ಲವ್ ಸ್ಟೋರಿ ಕೂಡ ಕಂಡು ಬಂದಿದೆ ಭೂಕುಸಿತದ ನಂತರ. ಭೂಕುಸಿತದಲ್ಲಿ ಪ್ರೇಯಸಿ ಸತ್ತಿದ್ದಾಳೆ ಅಂತ ಹೇಳಿ ಪ್ರಿಯಕರ ನೊಂದಿರ್ತಾನೆ. ಇನ್ನು ದುರಂತದಲ್ಲಿ ಪ್ರಿಯಕರ ಮೃತಪಟ್ಟಿದ್ದಾನೆ ಅಂತ ಪ್ರೇಯಸಿ ಕೂಡ ಪ್ರತಿನಿತ್ಯ ಕಣ್ಣೀರು ಸುರಿಸ್ತಾ ಇರ್ತಾಳೆ. ಆದ್ರೆ ಭೂಕುಸಿತ ದುರಂತದ ಬಳಿಕ ಮತ್ತೆ ಹೃದಯಗಳು ಮಿಡಿದಿವೆ. 8 ದಿನದ ಬಳಿಕ ಹೆಲ್ತ್ ಸೆಂಟರ್ನಲ್ಲಿ ಪ್ರೇಮಿಗಳು ಒಂದಾಗಿರೋ ವಿಶೇಷ ಪ್ರಸಂಗ ವೈನಾಡಿನಲ್ಲಿ ನಡೆದಿದೆ. ವೈನಾಡಿನ ಈ ಗುಡ್ಡ ಕುಸಿತದಿಂದ ಸಾಕಷ್ಟು ಸಾವು ನೋವುಗಳಾಗಿದೆ. ತುಂಬಾ ಜನ ಮನೆ ಮಠ ಮಕ್ಕಳನ್ನ, ಮಡದಿಯರನ್ನ, ಮನೆ ಸದಸ್ಯರನ್ನ, ಮನೆಯ ಪುರುಷರನ್ನ, ಯಜಮಾನರನ್ನ, ಪ್ರಾಣಿಗಳನ್ನ, ಪಕ್ಷಿಗಳನ್ನ ಕಳೆದುಕೊಂಡಿದ್ದಾರೆ. ಆದರೆ ಅದೆಲ್ಲ ಸ್ಯಾಡ್ ಸ್ಟೋರಿ ಮಧ್ಯೆ ಇದೊಂದು ಲವ್ ಸ್ಟೋರಿ ನಮ್ಮ ಕಣ್ಣಿಗೆ ಗೋಚರ ಆಗ್ತಾ ಇದೆ. ಭೂಕುಸಿತದಲ್ಲಿ ಪ್ರೇಯಸಿ ಸತ್ತಿದ್ದಾಳೆ ಅಂತ ಹೇಳಿ ಈ ಪ್ರಿಯಕರ ಅನ್ಕೊಂಡಿರ್ತಾನೆ. ಇನ್ನು ಈ ದುರಂತದಲ್ಲಿ ಪ್ರಿಯಕರ ಮೃತಪಟ್ಟಿದ್ದಾನೆ ಅಂತ ಹೇಳಿ ಪ್ರೇಯಸಿ ಕೂಡ ಕಣ್ಣೀರು ಸುರಿಸ್ತಾ ಇರ್ತಾರೆ. ಯಾಕಂದ್ರೆ ಅವರು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಂತಹ ಫೋನ್ ಕೂಡ ಇಲ್ಲಿ ಕಳೆದು ಹೋಗಿರುತ್ತೆ. ಹೇಗೆ ಒಂದಾದ್ರು ಅನ್ನೋದು ಕೂಡ ಸಾಕಷ್ಟು ಇಂಟ್ರೆಸ್ಟಿಂಗ್. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಕರೆಸ್ಪಾಂಡೆಂಟ್ ಸತ್ತಾರ್ ನೀಡ್ತಾರೆ. ಸತ್ತಾರ್, ಬರೀ ಕಣ್ಣೀರ ಕಥೆಗಳನ್ನೇ ನಾವು ಕೇಳ್ತಾ ಇದ್ವಿ, ಆದರೆ ಇದೊಂದು ಸ್ಪೆಷಲ್ ಸ್ಟೋರಿ ಅಂತ ಅನ್ನಿಸ್ತಾ ಇದೆ ಕೇರಳದ್ದು. ಸೊ ಈ ಜೋಡಿ ಮತ್ತೆ ಹೇಗೆ ಒಂದಾದ್ರು, ಏನೆಲ್ಲ ಅನುಭವಿಸಿದ್ರು, ಏನಿದೆ ಡೀಟೇಲ್ಸ್ ಈ ಬಗ್ಗೆ? ಸಭಾ, ಈ ಒಂದು ಲವ್ ಸ್ಟೋರಿ ಏನಿದೆ ನಿಜಕ್ಕೂ ಮಿರಾಕಲ್, ಅಂದ್ರೆ ಸಿನಿಮೀಯ ಶೈಲಿ ಅಂತ ನಾವ್ ಏನ್ ಕರಿತೀವಿ ಆ ರೀತಿಯಾಗಿರುವಂತದ್ದು. ಇವರು ಅಂದ್ರೆ ಈ ಫಿದಾ ಮತ್ತು ಅನ್ಸಿಲ್ ಇವರು ಚೂರಲ್ಮಲ ನಿವಾಸಿಗಳು. ಇಬ್ರು ಪರಸ್ಪರ ಪ್ರೀತಿಸ್ತಾ ಇರ್ತಾರೆ. ಕಾಲೇಜ್ನಲ್ಲಿ ಇರುವಾಗಲೇ ಇವರಿಗೆ ಒಂದು ಲವ್ ಶುರುವಾಗುತ್ತೆ. 3 ವರ್ಷದಿಂದಲೂ ಕೂಡ ಇವರಿಬ್ರು ಪ್ರೀತಿಯಲ್ಲಿ ಇರ್ತಾರೆ. ಮೊನ್ನೆ ಅಂದ್ರೆ ಯಾವಾಗ ಈ ದುರಂತ ನಡೀತು ಅದರ ಹಿಂದಿನ ದಿನ ರಾತ್ರಿ ಸರಿಸುಮಾರು 11:30 ಸುಮಾರಿಗೆ ಇಬ್ರು ಪರಸ್ಪರ ಫೋನ್ ನಲ್ಲಿ ಮಾತನಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಅನ್ಸಿಲ್ ಫಿದಾ ಹತ್ರ ಹೇಳ್ತಾನೆ ಜೋಪಾನ ಅಂತ ಹೇಳ್ಬಿಟ್ಟು ಕಾಲ್ ಕಟ್ ಮಾಡಿಸ್ತಾನೆ. ಇದಾದ 1.5 ಗಂಟೆ ನಂತರ ಅಲ್ಲಿ ಭೂಕುಸಿತ ಉಂಟಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಮತ್ತೆ ಇವನು ಅನ್ಸಿಲ್ ಫಿದಾಗೆ ಕಾಲ್ ಮಾಡ್ತಾರೆ. ಬಟ್ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಕಾಲ್ ಕನೆಕ್ಟ್ ಆಗಲ್ಲ. ಮಾರ್ನಿಂಗ್ ಫಿದಾ ಅವರ ಮನೆ ಹತ್ರ ಹೋದಾಗ ಅಲ್ಲಿ ನೆಲಸಮಾಗಿದ್ದಂತಹ ಒಂದು ದೃಶ್ಯ ಕಂಡು ಬರುತ್ತೆ. ಇದರಿಂದ ಎಲ್ಲೋ ಒಂದು ಕಡೆ ಫಿದಾ ನನ್ನ ಪ್ರೇಯಸಿ ಕೂಡ ಈ ಒಂದು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಅನ್ನೋದು ಅನ್ಸಕ್ಕೆ ಶುರುವಾಗುತ್ತೆ. ಬಟ್ ಇಲ್ಲಿ ಆತ ಕೂಡ ಒಂದು ಅಡ್ಡಕತ್ತರಿಯಲ್ಲಿ ಸಿಕ್ಕಾಕೊಂಡಾಗ ಆಗುತ್ತೆ. ಯಾಕಂದ್ರೆ ಮರುದಿನ ಆತ ಕೆಲಸಕ್ಕೆ ಜಾಯಿನ್ ಆಗ್ಲೇಬೇಕಾಗುತ್ತೆ. ನಿಮ್ಗೆಲ್ಲ ವಯನಾಡಿನಲ್ಲಿ ಇರುವಂತಹ ಅಲ್ಲಿ ಆ ಒಂದು ಟೈಮ್ ನಲ್ಲಿ ಏನು ಭೂಕುಸಿತದ ಟೈಮ್ ನಲ್ಲಿ ವೈದ್ಯರಾಗಿರ್ಬೋದು ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ದಿನಕ್ಕೆ 18 ಗಂಟೆಗೆ ತಾನು ಕೆಲಸ ಮಾಡ್ತಾ ಇದ್ರು. ಇವನು ಕೂಡ ಹೆಲ್ತ್ ಸೆಂಟರ್ ನಲ್ಲಿ ಕೆಲಸ ಮಾಡ್ತಿದ್ದ ಕಾರಣ ಆ ಒಂದು ಸಂದರ್ಭದಲ್ಲಿ ಅನಿವಾರ್ಯವಾಗಿ ಕೆಲಸಕ್ಕೆ ಹೋಗ್ಲೇಬೇಕಾಗುತ್ತೆ. ಮರುದಿನ ಕೆಲಸಕ್ಕೆ ಹೋಗ್ತಾನೆ. ಹೆಲ್ತ್ ಸೆಂಟರ್ ನಲ್ಲಿ ಈತನ ಕೆಲಸ ಏನಂದ್ರೆ ಆ ಭೂಕುಸಿತದಿಂದ ಮೃತಪಟ್ಟವರ ಆ ಒಂದು ಶವವನ್ನು ತೊಳೆಯೋದು ಈತನ ಕೆಲಸ ಆಗಿರುತ್ತೆ. ಅಂದ್ರೆ ಮೃತದೇಹವನ್ನು ಇದು ಮಾಡುವಂತಹ ಕೆಲಸ ಮಾಡ್ತಾ ಇರ್ತಾನೆ. ಮೃತದೇಹಗಳಿಗೆ ಸ್ನಾನ ಮಾಡಿಸುವಂತಹ ಕೆಲಸ ಮಾಡ್ತಾ ಇರ್ತಾನೆ. ಈ ಒಂದು ಸಂದರ್ಭದಲ್ಲಿ ದಿನಕ್ಕೆ ಅಲ್ಲಿ 100 ಮೃತದೇಹಗಳು ಬರ್ತಾ ಇರುತ್ತೆ. ಪದೇ ಈತನಿಗೊಂದು ಭೀತಿ ಕಾಡ್ತಾ ಇರುತ್ತೆ. ಇದರಲ್ಲಿ ನನ್ನ ಪ್ರೇಯಸಿ ಮೃತದೇಹ ಇರಬಹುದಾ ಅನ್ನೋ ಭೀತಿ ಕೂಡ ಕಾಡ್ತಾ ಇರುತ್ತೆ. ಯಾವಾಗ ಈ ರೀತಿ ಇನ್ಸಿಡೆಂಟ್ ಆಗುತ್ತೋ ಅವತ್ತೊಂದು ದಿನ ಆ ಮೃತದೇಹ ಸ್ನಾನ ಮಾಡಿಸೋ ಸಂದರ್ಭದಲ್ಲಿ ಆ ಪ್ರೇಯಸಿಯ ತಂದೆಯ ಶವ ಸಿಗುತ್ತೆ. ಅಲ್ಲಿಗೆ ಆತನಿಗೊಂದು ಕನ್ಫರ್ಮ್ ಆಗುತ್ತೆ. ಎಲ್ಲೋ ಒಂದು ಕಡೆ ಈತೆ ಕುಟುಂಬ ಕೂಡ ಈ ಒಂದು ದುರಂತದಲ್ಲಿ ಮಡಿದಿದ್ದಾರೆ ಅನ್ನೋದು ಬಲವಾಗಿ ಅನ್ಸಕ್ಕೆ ಶುರುವಾಗುತ್ತೆ. ಇದರಿಂದ ಆತ ತುಂಬಾ ಮಾನಸಿಕವಾಗಿ ನೊಂದು ಹೋಗ್ತಾನೆ. ಇದಾದ ಸತತವಾಗಿ 8 ದಿನಗಳ ಕಾಲ ಇದೇ ರೀತಿ ನಡೆಯುತ್ತೆ. ಬಟ್ 8 ದಿನದ ನಂತರ ಅವತ್ತು ಆ ಒಂದು ಪ್ರೇಯಸಿ ಪ್ರತ್ಯಕ್ಷಲಾಗ್ತಾರೆ. ಅಂದ್ರೆ ಸಿನಿಮೀಯ ಶೈಲಿ ಪ್ರತ್ಯಕ್ಷ ಆಗೋದು. ಈ ವಾಸ್ತವವಾಗಿ ಅವತ್ತು ಏನಾಗಿತ್ತು ಅಂದ್ರೆ ಆ ಒಂದು ಭೂಕುಸಿತದ ಸಂದರ್ಭದಲ್ಲಿ ಅವರ ಮನೆ ಕೂಡ ಅವತ್ತು ಕುಸಿತೋಗಿರುತ್ತೆ. ಆ ಒಂದು ಕುಸಿತ ಸಂದರ್ಭದಲ್ಲಿ ಆ ಪ್ರೇಯಸಿಯ ತಂದೆ ಮೃತಪಟ್ಟಿರ್ತಾರೆ, ಕುಟುಂಬಸ್ಥರೆಲ್ಲ ಮೃತಪಟ್ಟಿರ್ತಾರೆ. ಬಟ್ ಫಿದಾ ಮತ್ತು ಆಕೆ ತಾಯಿಯನ್ನು ಅಲ್ಲಿದ್ದವ್ರು ರಕ್ಷಣೆ ಮಾಡಿ ಹೆಲ್ತ್ ಸೆಂಟರ್ಗೆ ತಂದು ಇಟ್ಟಿರ್ತಾರೆ. ಆರಂಭದ 3 ದಿನ ಅವರಿಗೆ ಕೂಡ ಚಿಕಿತ್ಸೆ ನಡೆಯುತ್ತೆ. ತದನಂತರ ಅವ್ರನ್ನ ಅಲ್ಲಿ ಶಿಬಿರಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಯಾವಾಗ 8 ದಿನ ಆಗುತ್ತೋ ಆ ಒಂದು ಸಂದರ್ಭದಲ್ಲಿ ಡೆವಲಪ್ಮೆಂಟ್ ಕೂಡ ಕಡಿಮೆ ಆಗುತ್ತೆ. ಹೆಲ್ತ್ ಸೆಂಟರ್ಗೆ ಬರೋರ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ. ಮೃತದೇಹ ಕೂಡ ಬರೋದು ಕಡಿಮೆ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಓಡಾಡುವ ಸಂದರ್ಭದಲ್ಲಿ ತನ್ನ ಪ್ರೇಯಸಿಯನ್ನು ನೋಡ್ತಾನೆ. ಇದಾದ ನಂತರ ಇದೀಗ ಅವರು 8 ದಿನದ ನಂತರ ಒಂದಾಗಿರುವಂತದ್ದು. ಸದ್ಯ ಅಲ್ಲಿ ಇದೀಗ ಈ ಒಂದು ಇನ್ಸಿಡೆಂಟ್ ಆದ ಮತ್ತೆ ಎಲ್ಲೋ ತನ್ನ ಪ್ರೇಯಸಿಯನ್ನು ನೋಡಿ ಒಂದು ಕಡೆ ಖುಷಿಯಾಗಿದ್ರೆ ಮತ್ತೊಂದು ಕಡೆ ಕುಟುಂಬಸ್ಥರಿಗೆ ಈ ರೀತಿಯಾಗಿದ್ದ ನೋವು ಕೂಡ ಅನ್ಸಿಲನ್ನು ಕಾಡ್ತಾ ಇದ್ದು. ಇವೆಲ್ಲದರ ನಡು ಇದೀಗ ಇಡೀ ವಯನಾಡೆ ಅವರಿಬ್ರು ಆದಷ್ಟು ಅಂದ್ರೆ ಲೈಫ್ ಲಾಂಗ್ ಇದೇ ರೀತಿ ಜೊತೆಯಾಗ್ಲಿ ಅಂತ ಇದೀಗ ಇಡೀ ವಯನಾಡೆ ಪ್ರಾರ್ಥನೆ ಮಾಡ್ತಿದೆ. ಸಭಾ, ಥ್ಯಾಂಕ್ ಯು ಸತ್ತಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.